ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜಲಿ. ಮೇ 2026 ಹೊತ್ತಿಗೆ ನಮ್ಮ ಭಾರತದ ಆರ್ಥಿಕತೆ ಎತ್ತ ಸಾಗ್ತಾ ಇದೆ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವೆಲ್ಲರೂ ಒಂದು ಪ್ರೀ ಪ್ಲಾನ್ಡ್ ಬಿಕ್ಕಟ್ಟಿನ ಸುಳಿಯಲ್ಲಿ ಸಿಲುಕ್ತಾ ಇದ್ದೇವೆ ಅನ್ನೋದು ಸ್ಪಷ್ಟ ಆಗತ್ತೆ. ಕೇವಲ ಷೇರುಪೇಟೆಯ ಅಂಕಿಅಂಶಗಳಲ್ಲ, ನಿಮ್ಮ ದಿನಸಿ ಬಿಲ್ನಿಂದ ಹಿಡಿದು ವಿದೇಶಗಳಲ್ಲಿ ಓದ್ತಾ ಇರುವಂತಹ ನಿಮ್ಮ ಸ್ನೇಹಿತರ ಭವಿಷ್ಯದವರೆಗೂ ಮತ್ತೆ ಹಳ್ಳಿಗಳಲ್ಲಿ ಹೈನುಗಾರಿಕೆ ಮಾಡ್ತಾ ಇರುವಂತಹ ರೈತರ ಬದುಕಿನವರೆಗೂ ಎಲ್ಲವೂ ಕೂಡ ಒಂದು ರೀತಿ ಶೇಕ್ ಆಗಿದೆ. ಇವತ್ತು ಕೂಡ ಸುಮಾರು ₹3 ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಈ ವಿಡಿಯೋದಲ್ಲಿ ಜಿಯೋ ಪಾಲಿಟಿಕ್ಸ್, ಇಂಧನ ಬೆಲೆ ಏರಿಕೆ, ರೂಪಾಯಿ ಕುಸಿತ ಮತ್ತೆ ಗ್ರಾಮೀಣ ಆರ್ಥಿಕತೆಯ ವಾಸ್ತವಗಳನ್ನ ಯಾವುದೇ ಫಿಲ್ಟರ್ ಇಲ್ಲದೆ ವಸ್ತುನಿಷ್ಠವಾಗಿ ಮತ್ತೆ ಕಂಪ್ಲೀಟ್ ಡೇಟಾ ಜೊತೆಗೆ ಅನಲೈಸ್ ಮಾಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಮೊದಲಿಗೆ ಜಾಗತಿಕ ಲೆಕ್ಕಾಚಾರಗಳನ್ನ ನೋಡೋಣ. ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ಕಚ್ಚಾ ತೈಲ ಆಮದುದಾರ. ನಮ್ಮ ಒಟ್ಟು ಬೇಡಿಕೆಯ 85% ನಾವು ಬೇರೆ ದೇಶಗಳಿಂದಲೇ ತರಬೇಕು. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ BRICS ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಕೂಡ ಆಯಿತು. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರು ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಒಂದು ಬಂಪರ್ ಆಫರ್ ಅನ್ನ ಕೊಟ್ರು. ಅಮೆರಿಕದ ದಿಗ್ಬಂಧನಗಳು ತೆರವಾದ್ರೆ ಭಾರತಕ್ಕೆ ಅಗ್ಗದ ದರದಲ್ಲಿ ತೈಲವನ್ನ ಕೊಡೋದಕ್ಕೆ ಇರಾನ್ ರೆಡಿ ಇದೆ ಅಂತ. ನೆನ್ಪಿರ್ಲಿ, ಒಂದ್ ಕಾಲದಲ್ಲಿ ಭಾರತ ಮತ್ತೆ ಇರಾನ್ ನಡುವೆ $20 ಬಿಲಿಯನ್ ಅಷ್ಟು ವ್ಯಾಪಾರ ಇತ್ತು. ಇರಾನ್ ನಮ್ಗೆ ಫ್ರೀ ಶಿಪ್ಪಿಂಗ್, ವಿಮೆ ಮತ್ತೆ 60 ದಿನಗಳ ಕ್ರೆಡಿಟ್ ಕೂಡ ಕೊಡ್ತಾ ಇತ್ತು. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರ ಹಿಂದಿನ ಅವಧಿಯಲ್ಲಿ ಅಮೆರಿಕದ ಒತ್ತಡಕ್ಕೆ ಮಣಿದು ಭಾರತ ಇರಾನ್ ತೈಲವನ್ನ ಬ್ಯಾನ್ ಮಾಡಿತು. ಈಗ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ನಡೀತಾ ಇದೆ. ಜಗತ್ತಿನ 20% ತೈಲ ಸಾಗುವ ಹಾರ್ಮುಜ್ ಜಲಸಂಧಿಯಲ್ಲಿ ನಮ್ಮ 13 ಹಡಗುಗಳು ಸಿಲುಕಿಕೊಂಡಿವೆ. ಅರಕ್ಚಿ ಅವರು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಲೇವಡಿಯನ್ನ ಮಾಡ್ತಾ ಅಮೆರಿಕ ರಷ್ಯಾ ತೈಲವನ್ನ ಕೊಳ್ಳಬೇಡಿ ಅಂತ ಭಾರತಕ್ಕೆ ಬೆದರಿಕೆಯನ್ನ ಹಾಕ್ತು. ಆದ್ರೆ ಯುದ್ಧ ಶುರುವಾದ 2 ವಾರದಲ್ಲಿ ಅದೇ ಅಮೆರಿಕ ರಷ್ಯಾ ತೈಲಕ್ಕಾಗಿ ಬೇಡಿಕೊಳ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ. ಆದ್ರೂ ಕೂಡ ಭಾರತ ಮಾತ್ರ ಅಮೆರಿಕಕ್ಕೆ ಹೆದರಿ ಇರಾನ್ನಿಂದ ಅಗ್ಗದ ತೈಲವನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ. ಇನ್ನೊಂದೆಡೆ ಅಗ್ಗದ ತೈಲ ಬಿಟ್ಟು ಭಾರತ ಅಮೆರಿಕದ $500 ಮಿಲಿಯನ್ ಬೆಲೆಯ ಉತ್ಪನ್ನಗಳನ್ನ ಕೊಂಡುಕೊಳ್ಳುವ ಅನಿವಾರ್ಯತೆಗೆ ಸಿಲುಕಿಬಿಟ್ಟಿದೆ. ಯಾಕೊತ್ತಾ? 2025 ಏಪ್ರಿಲ್ 2 ಅಮೆರಿಕ ನಮ್ಮ ರಫ್ತುಗಳ ಮೇಲೆ 26% ಪರಸ್ಪರ ಸುಂಕವನ್ನ ಹೇರಿದೆ. ಆಮೇಲೆ ರಷ್ಯಾದಿಂದ ತೈಲ ಕೊಳ್ತಾ ಇದ್ದೇವೆ ಅಂತ ಆಗಸ್ಟ್ ಹೊತ್ತಿಗೆ ಇನ್ನೊಂದು 25% ಸೇರಿಸಿ ಒಟ್ಟು 50% ಸುಂಕವನ್ನ ಹೇರ್ತು. ಇದರಿಂದ ಬಚಾವಾಗೋದಕ್ಕೆ ಫೆಬ್ರವರಿ 6, 2026 ಭಾರತ ಅಮೆರಿಕದ ಕಲ್ಲಿದ್ದಲು, ವಿಮಾನ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೊಳ್ಳೋದಕ್ಕೆ ಒಪ್ಪಿಕೊಳ್ತು. ಮೇ ತಿಂಗಳಲ್ಲಿ ಭಾರತಕ್ಕೆ ಬಂದಂತಹ ಮಾರ್ಕೋ ರೂಬಿಯೋ ಇದನ್ನೇ ಕೊಂಡಾಡಿದ್ರು. ಆದ್ರೆ ವಿಪರ್ಯಾಸ ನೋಡಿ, ಫೆಬ್ರವರಿ 20 ಅಮೆರಿಕದ ಸುಪ್ರೀಂ ಕೋರ್ಟ್ ಈ ಸುಂಕದ ಕಾನೂನನ್ನೇ ಅಸಿಂಧುಗೊಳಿಸಿತು. ತಕ್ಷಣ ಅಮೆರಿಕ ಸೆಕ್ಷನ್ 122 ಬಳಸಿ ಗ್ಲೋಬಲ್ ಆಗಿ 10% ಟ್ಯಾರಿಫ್ ಅನ್ನ ಹಾಕ್ತು. ಅಂಕಿಅಂಶಗಳ ಪ್ರಕಾರ 2024 ನಾವು ಅಮೆರಿಕಕ್ಕೆ $41,749 ಮಿಲಿಯನ್ ರಫ್ತು ಮಾಡಿದ್ರೆ ಅಲ್ಲಿಂದ $85,236 ಮಿಲಿಯನ್ ಅಷ್ಟು ಆಮದು ಮಾಡಿಕೊಂಡಿದ್ದೇವೆ. ಅಂದ್ರೆ ಟ್ರೇಡ್ ಡೆಫಿಸಿಟ್ ಭಾರಿ ಪ್ರಮಾಣದಲ್ಲಿದೆ. ಕ್ವಾಡ್ ಮೈತ್ರಿ ಉಳಿಸಿಕೊಳ್ಳೋದಕ್ಕೆ ನಾವು ಇಷ್ಟೊಂದು ದುಬಾರಿ ಆಮದುವನ್ನ ಮಾಡಿಕೊಳ್ತಾ ಇರೋದು ಭಾರತದ ಆರ್ಥಿಕತೆಯ ಮೇಲೆ ಲಾಂಗ್ ಟರ್ಮ್ ಹೊಡೆತವನ್ನ ಕೊಡಲಿದೆ. ಗ್ಲೋಬಲ್ ಡೀಲ್ಸ್ ಒಂದು ಕಡೆ ಆದ್ರೆ ಇಲ್ಲಿ ಲೋಕಲ್ ಆಗಿ ಕಾಮನ್ ಮ್ಯಾನ್ ಪರಿಸ್ಥಿತಿ ಏನಾಗಿದೆ? ಬ್ರೆಂಟ್ ಕಚ್ಚಾ ತೈಲ $110ರಿಂದ $121 ಏರಿದ್ದನ್ನೇ ನೆಪವಾಗಿಟ್ಕೊಂಡು 4 ವರ್ಷದಿಂದ ಬೆಲೆ ಏರಿಸಿದಂತಹ ತೈಲ ಕಂಪನಿಗಳು ಕೇವಲ 10 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಸಿದೆ. ದೆಹಲಿಯಲ್ಲಿ ಪೆಟ್ರೋಲ್ $98.64 ರು, ಮುಂಬೈನಲ್ಲಿ $107.59 ರು, ಕೋಲ್ಕತ್ತಾದಲ್ಲಿ $109.70 ರು, ಚೆನ್ನೈನಲ್ಲಿ $104.49 ರುಗಳಷ್ಟು
ಮುಟ್ಟಿದೆ. ಸಿಎನ್ಜಿ ಕೂಡ ಕೆಜಿಗೆ 3 ರೂಪಾಯಿಯಷ್ಟು ಹೆಚ್ಚಿಗೆ ಆಗಿದೆ. ಇದರ ಬಗ್ಗೆ ವಿರೋಧ ಪಕ್ಷಗಳು ಸಿಡಿದೆದ್ದಿವೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದನ್ನ ಸಾಮಾನ್ಯರ ಉಳಿತಾಯವನ್ನೇ ಸುಟ್ಟು ಹಾಕ್ತಾ ಇದೆ ಅಂತ ಕರೆದಿದ್ದಾರೆ. ಖರ್ಗೆ ಅವರ ಡೇಟಾ ಪ್ರಕಾರ ಯುಪಿಎ ಕಾಲದಲ್ಲಿ ಅಂದ್ರೆ 2004ರಿಂದ 2014ರಲ್ಲಿ ಗ್ಲೋಬಲ್ ಕಚ್ಚಾ ತೈಲ 175.34% ನಷ್ಟು ಏರಿದ್ರೂ ಸಹ ಜನರಿಗೆ ಅದು ಹೊರೆಯಾಗಲಿಲ್ಲ. ಆದ್ರೆ 2014ರಲ್ಲಿ 71.41 ರು ಇದ್ದಂತಹ ಪೆಟ್ರೋಲ್ ಈಗ 102.12 ರು ಅಷ್ಟು ಅಂದ್ರೆ ಶೇಕಡ 43.01% ನಷ್ಟು ಹೆಚ್ಚಳ ಆಗಿದೆ. 56.71 ರು ಇದ್ದಂತಹ ಡೀಸೆಲ್ 95.20 ರು ಅಂದ್ರೆ ಶೇಕಡ 67.87 ರಷ್ಟು ಹೆಚ್ಚಳ ಆಗಿದೆ. ಕಳೆದ 12 ವರ್ಷಗಳಲ್ಲಿ ಇಂಧನ ತೆರಿಗೆಯಿಂದ 43 ಲಕ್ಷ ಕೋಟಿ ಲೂಟಿ ಮಾಡಲಾಗಿದೆ. ಅಂತಂದ್ರೆ ದಿನಕ್ಕೆ 1000 ಕೋಟಿ ರು ದರೋಡೆ ಆಗ್ತಾ ಇದೆ ಅನ್ನೋದು ಅವರ ನೇರ ಆರೋಪ ಆಗಿದೆ. ಬೆಲೆ ಏರಿದ ತಕ್ಷಣ HPCL, BPCL ಮತ್ತೆ IOC ಷೇರುಗಳು 5.8%, 4.44% ಮತ್ತೆ 3.90% ನಷ್ಟು ಕ್ರಮೇಣವಾಗಿ ಲಾಭವನ್ನ ಕಂಡಿವೆ. ಪೆಟ್ರೋಲ್ ಬೆಲೆ ಹೇರಿದ್ರೆ ನನಗೇನು, ನನ್ನ ಹತ್ರ ಗಾಡಿ ಇಲ್ಲ ಅನ್ನೋ ಅಂಧ ಭಕ್ತರಿಗೆ ಅರ್ಥವಾಗಬೇಕಾದಂತಹ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ ಅಗೋಚರ ತೆರಿಗೆ. ಡೀಸೆಲ್ ರೇಟ್ ಜಾಸ್ತಿ ಆದ್ರೆ ಲಾರಿ ಟ್ರಾನ್ಸ್ಪೋರ್ಟ್ ದುಬಾರಿ ಆಗುತ್ತೆ. ಉದಾಹರಣೆಗೆ ಬೆಂಗಳೂರಲ್ಲಿ 2 ವಾರಗಳ ಹಿಂದೆ 148 ರೂಪಾಯಿ ಇದ್ದಂತಹ ಸೂರ್ಯಕಾಂತಿ ಎಣ್ಣೆ ಆಪ್ಗಳಲ್ಲಿ ಈಗ 169 ರೂಪಾಯಿಗಳಷ್ಟು ಹೆಚ್ಚಳ ಆಗಿದೆ. ಇದನ್ನೇ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರೀತಾರೆ. ಇದು ಅರ್ಥ ಆಗಿದ್ದಿದ್ರೆ ನಾವು ಅವರನ್ನ ಯಾಕೆ ಅಂಧಭಕ್ತರು ಅಂತ ಕರಿತಾ ಇದ್ವಿ ಹೇಳಿ. ಸ್ನೇಹಿತರೆ, ಈ ವಿಡಿಯೋದ ಅತಿ ಮುಖ್ಯವಾದ ಭಾಗ ಇದು. ಭಾರತೀಯ ರೂಪಾಯಿ ಸಾರ್ವಕಾಲಿಕ ದಾಖಲೆಯ ಕುಸಿತವನ್ನ ಕಂಡು $1ಗೆ 96.47ರಿಂದ ಬರೋಬ್ಬರಿ 97 ರೂಪಾಯಿಗಳಿಗೆ ಬಂದು ನಿಂತಿದೆ. ಕೇವಲ 2026ರ ಈ ವರ್ಷದಲ್ಲಿ 5.5% ನಷ್ಟು ಮತ್ತು ವಾರ್ಷಿಕವಾಗಿ 11.5ರಷ್ಟು ಕುಸಿತ ಆಗಿದೆ. ಇದಕ್ಕೆ ಪ್ರಮುಖವಾಗಿ 3 ಕಾರಣ ಇದೆ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ವ್ಯಾಪಾರದ ಕೊರತೆ. ನಾವು ದಿನಕ್ಕೆ 5.5 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಬಳಸ್ತೀವಿ. ಯುದ್ಧದಿಂದ ಬೆಲೆ $10 ಏರಿದ್ರೂ ಸಹ ನಮಗೆ ದಿನಕ್ಕೆ $50 ಮಿಲಿಯನ್ ನಷ್ಟು ಎಕ್ಸ್ಟ್ರಾ ಹೊರೆ ಆಗುತ್ತೆ. ಇನ್ನೊಂದು ಬಂಡವಾಳದ ಹೊರಹರಿವು, ಕ್ಯಾಪಿಟಲ್ ಫ್ಲೈಟ್. ಫಾರಿನ್ ಇನ್ವೆಸ್ಟರ್ಸ್ ಭಾರತದ ಮಾರ್ಕೆಟ್ನಿಂದ ಈ ವರ್ಷ $22.4 ಬಿಲಿಯನ್ ಹಣವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಇನ್ನು ಮೂರನೇದಾಗಿ FDI ವೈಫಲ್ಯ. ಭಾರತಕ್ಕೆ ಬರುವಂತಹ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಳೆದ 22 ತಿಂಗಳಿಂದ 0 ಆಗಿದೆ. ಅರ್ಥಶಾಸ್ತ್ರಜ್ಞ ಸುಜಿತ್ ಭಲ್ಲಾ ಇದರ ಬಗ್ಗೆ ಕಟುವಾಗಿ ಟೀಕಿಸ್ತಾ, ರೂಪಾಯಿ ಕುಸಿತ ಅಂದ್ರೆ ಕೇವಲ ಕರೆನ್ಸಿ ಸಮಸ್ಯೆ ಅಲ್ಲ, ಅದು ಆರ್ಥಿಕ ಒತ್ತಡ, ತೈಲ ಅವಲಂಬನೆ ಮತ್ತೆ ಹೂಡಿಕೆದಾರರ ಆತಂಕದ ಸೂಚನೆ ಅಂತ ಹೇಳ್ತಾರೆ. ಅಂದ್ರೆ ವಿದೇಶಿ ಹೂಡಿಕೆದಾರರು 5 ವರ್ಷಗಳ ಕಾಲ ಭಾರತದ ಸ್ಥಳೀಯ ಕೋರ್ಟ್ಗಳಲ್ಲೇ ಹೋರಾಡಬೇಕು ಅನ್ನೋ ನಿಯಮ ತಂದಿದೆ ಈ ದುಸ್ಥಿತಿಗೆ ಕಾರಣ ಅಂತ ಹೇಳಿದ್ದಾರೆ. ಈ ಕುಸಿತ ತಡೆಯೋದಕ್ಕೆ ನಮ್ಮ ರಿಸರ್ವ್ ಬ್ಯಾಂಕ್ ದಿನಕ್ಕೆ $1 ಬಿಲಿಯನ್ ಮಾರುಕಟ್ಟೆಗೆ ಮಾರ್ತಾ ಇದೆ. 2025ರಿಂದ 2026ರಲ್ಲಿ ಒಟ್ಟು $53.1 ಬಿಲಿಯನ್ ಸೇಲ್ ಮಾಡಿದೆ. ಇದರಿಂದ $728.49 ಬಿಲಿಯನ್ ಇದ್ದಂತಹ ನಮ್ಮ ರಿಸರ್ವ್ ಈಗ $690.69 ಬಿಲಿಯನ್ಗೆ ಇಳಿದಿದೆ. IMF ನ ಮಾಜಿ ಅಧಿಕಾರಿ ಗೀತಾ ಗೋಪಿನಾಥ್ ಅವರು ಲೆಟ್ ದ ರುಪಿ ಡೂ ಇಟ್ಸ್ ವರ್ಕ್ ಅಂತ ಬರೆದು ರಿಸರ್ವ್ ಖಾಲಿ ಮಾಡಬೇಡಿ, ರೂಪಾಯಿಯನ್ನ ಮಾರುಕಟ್ಟೆಗೆ ಬಿಡಿ ಅಂತ ಹೇಳಿದ್ದು ಇದಕ್ಕೇನೆ. ಈ ರೂಪಾಯಿ ಕುಸಿತ ಕೇವಲ ಸ್ಟಾಕ್ ಮಾರ್ಕೆಟ್ನವರ ಪ್ರಾಬ್ಲಮ್ ಅಲ್ಲ. UK, ಅಮೆರಿಕ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳಲ್ಲಿ ಓದ್ತಾ ಇರುವಂತಹ ನಿಮ್ಮಂತಹ ಮಿಡಲ್ ಕ್ಲಾಸ್ ಜನರ ಮತ್ತೆ ಅವರ ಮಕ್ಕಳ ಬದುಕು ಅಕ್ಷರಶಃ ನರಕ ಆಗಿದೆ. ಡಾಲರ್ ಮತ್ತೆ ಪೌಂಡ್ ರೇಟ್ ಗಗನಕ್ಕೇರಿರೋದ್ರಿಂದ ಭಾರತದಿಂದ ಕಳಿಸುವಂತಹ ದುಡ್ಡು ಯಾವುದಕ್ಕೂ ಕೂಡ ಸಾಲ್ತಾ ಇಲ್ಲ. ಸ್ಟೂಡೆಂಟ್ಸ್ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ದಿನಕ್ಕೆ ಒಮ್ಮೆ ಊಟ ಮಾಡ್ತಾ ಇದ್ದಾರೆ. ಕಸದ ಬುಟ್ಟಿಗೆ ಹೋಗೋದಕ್ಕೆ ಕೆಲವೇ ಗಂಟೆಗಳಿರುವ ಆಹಾರವನ್ನ ಅಂದ್ರೆ 8 ಪೌಂಡ್ನ ಸ್ಯಾಂಡ್ವಿಚ್ ಅನ್ನ 2.5 ಪೌಂಡ್ಗೆ ಕೊಂಡ್ಕೊಳ್ಳೋದಕ್ಕೆ ಕಿತ್ತಾಡುವ ದುಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಓಲಿಯೋ ಆಪ್ ಯೂನಿವರ್ಸಿಟಿಯ ಫ್ರೀ ಫುಡ್ ಡ್ರೈವ್ ನಂಬಿ ಬದುಕ್ತಾ ಇದ್ದಾರೆ. ವಸತಿ ವೆಚ್ಚ ಉಳಿಸೋದಕ್ಕೆ ಲಂಡನ್, ನ್ಯೂಯಾರ್ಕ್ನ ಒಂದು ಸಣ್ಣ ರೂಮ್ನಲ್ಲಿ ಪ್ರಾಣಿಗಳಂತೆ 5ರಿಂದ 8 ಜನ ಇರ್ತಾ ಇದ್ದಾರೆ. ಸಾರಿಗೆ ವೆಚ್ಚ 5 ಪೌಂಡ್ ಟ್ಯೂಬ್ ಟಿಕೆಟ್ ಉಳಿಸೋದಕ್ಕೆ ರಾತ್ರಿ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬದುಕೋದಕ್ಕೆ ಬಾತ್ರೂಮ್ ತೊಳೆಯುವ, ಗೋದಾಮಿನ ಕ್ಯಾಶ್ ಜಾಬ್ಸ್ ಮಾಡ್ತಾ ಶೈಕ್ಷಣಿಕ ಗ್ರೇಡ್ ಅನ್ನ ಕಳೆದುಕೊಳ್ತಾ ಇದ್ದಾರೆ.
ಇದಕ್ಕಿಂತ ಶಾಕ್ ಅಂತಂದ್ರೆ ವೀಸಾ ಭೀತಿ. ಅಮೆರಿಕಾದಲ್ಲಿ ಕೆಲ ರಿಪಬ್ಲಿಕನ್ ಸಂಸದರು H-1B ವೀಸಾ ವ್ಯವಸ್ಥೆಯನ್ನ 3 ವರ್ಷಗಳ ಕಾಲ ಸ್ಥಗಿತಗೊಳಿಸುವಂತಹ ಕಠಿಣ ಮಸೂದೆಯನ್ನ ಮಂಡಿಸಿದ್ದಾರೆ. ಅಮೆರಿಕ ಫಸ್ಟ್ ನೀತಿಯನ್ನ ಇನ್ನಷ್ಟು ಕಠಿಣವಾಗಿ ಜಾರಿಗೆ ತರೋದಕ್ಕೆ ನೋಡ್ತಾ ಇದೆ. ಅದರ ನೇರ ಪರಿಣಾಮ ಭಾರತೀಯ ಟೆಕ್ ಉದ್ಯೋಗಿಗಳು ಮತ್ತೆ ವಿದ್ಯಾರ್ಥಿಗಳ ಮೇಲೆ ಬೀಳತ್ತೆ. ರಿಪಬ್ಲಿಕನ್ ಶಾಸಕ ಎಲಿ ಕ್ರೇನ್ ತಂದಿರುವಂತಹ ಈ ಮಸೂದೆಯಲ್ಲಿ ಹೊಸ H-1B ವೀಸಾವನ್ನ 3 ವರ್ಷ ಸಂಪೂರ್ಣ ಬ್ಯಾನ್ ಮಾಡೋದು, 65,000 ಇದ್ದಂತಹ ಕೋಟಾವನ್ನ 25,000ಕ್ಕೆ ಇಳಿಸೋದು, ಮತ್ತೆ ಕನಿಷ್ಠ ಸಂಬಳ $2,00,000 ಇರಬೇಕು ಅನ್ನೋ ರೂಲ್ಸ್ ಅನ್ನ ತಂದಿದೆ. ಅಷ್ಟೇ ಅಲ್ಲ, ಓದಿ ಮುಗಿಸಿದ ಮೇಲೆ ಕೆಲಸ ಮಾಡೋದಕ್ಕೆ ಸಿಗ್ತಾ ಇದ್ದಂತಹ OPT ಅಂತಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನೇ ಸಂಪೂರ್ಣವಾಗಿ ರದ್ದು ಮಾಡ್ತಾ ಇದ್ದಾರೆ. ಅಂದ್ರೆ 1 ಕೋಟಿ ರು ಖರ್ಚು ಮಾಡಿ ಓದಿದ್ರು ಸಹ ಕೆಲಸ ಇಲ್ಲದೆ ವಾಪಸ್ ಬರಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇಂಡಿಯಾದಲ್ಲಿ ಪೋಷಕರಿಗೆ ಇದು ಅಗೋಚರ ಶುಲ್ಕ ಹೆಚ್ಚಳ. ಲೋನ್ ತಗೊಂಡಿದ್ದು ರೂಪಾಯಿಯಲ್ಲಿ, ಆದ್ರೆ ಈಗ ಅದೇ ರೂಪಾಯಿ ಮೌಲ್ಯವನ್ನ ಕಳೆದುಕೊಂಡಿರೋದ್ರಿಂದ ಕಟ್ಟಬೇಕಾದಂತಹ ಫೀಸ್ಗೆ ದುಡ್ಡು ಸಾಲ್ತಾ ಇಲ್ಲ. ಮನೆ ಅಡಮಾನ ಇಟ್ಟು ಟಾಪ್ ಅಪ್ ಲೋನ್ ಅನ್ನ ತಗೊಳ್ತಾ ಇದ್ದಾರೆ. ಇನ್ನು ಫೈನಲ್ ಆಗಿ ನಮ್ಮ ಗ್ರಾಮೀಣ ಆರ್ಥಿಕತೆಗೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸಿಎಂ ಸುವೇಂದು ಅಧಿಕಾರಿ ಅವರ ಸರ್ಕಾರ ಹೊಸ ನಿಯಮವನ್ನ ತಂದು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ದನ ಹತ್ಯೆ ಬೇಡ ಅಂತ ಕಟ್ಟುನಿಟ್ಟಾಗಿ ಹೇಳಿದೆ. ಇದರ ಪ್ರಕಾರ 14 ವರ್ಷ ಮೇಲ್ಪಟ್ಟ ಕೆಲಸಕ್ಕೆ ಬಾರದ ದನಗಳನ್ನ ಮಾತ್ರ ವಧೆ ಮಾಡಬಹುದು. ಅದಕ್ಕೂ ಪಂಚಾಯಿತಿ ಮತ್ತೆ ಪಶು ವೈದ್ಯರ ಸರ್ಟಿಫಿಕೇಟ್ ಬೇಕಾಗತ್ತೆ. ಕೇಳೋದಕ್ಕೆ ಇದು ಒಳ್ಳೆಯ ವಿಷಯ ಅಂತ ಅನ್ಸಿದ್ರು ಸಹ ರಿಯಾಲಿಟಿ ಬೇರೆನೇ ಇದೆ. ರೈತರು ಸಾಕುವಂತಹ ಆಲ್ಸ್ಟಿನ್ ಮತ್ತೆ ಜರ್ಸಿ ಮಿಶ್ರತಳಿ ಹಸುಗಳು 7 ರಿಂದ 8 ವರ್ಷಕ್ಕೆ ಹಾಲು ಕೊಡೋದನ್ನ ನಿಲ್ಲಿಸ್ತಾ ಇವೆ. ಹಾಲು ಕೊಡದ ಹಸುವಿಗೆ ದಿನಕ್ಕೆ 200 ರಿಂದ 300 ರೂಪಾಯಿ ಮೇವಿನ ಖರ್ಚು ಯಾರು ಕೊಡ್ತಾರೆ? ಪಶ್ಚಿಮ ಬಂಗಾಳದ 80% ಹೈನುಗಾರರು ಘೋಷ್, ಗೋವಾಲ, ಸದ್ಗೋಪ ಅನ್ನೋ ಹಿಂದೂ ರೈತರೇ ಆಗಿದ್ದಾರೆ. ಇವರು 15 ಲಕ್ಷದವರೆಗೆ ಸಾಲವನ್ನ ಮಾಡಿ ಹಸುವನ್ನ ಸಾಕಿದ್ದಾರೆ. ಹಿಂದೆಲ್ಲ ಈ ವಯಸ್ಸಾದ ಹಸುಗಳನ್ನ ಮುಸ್ಲಿಂ ವ್ಯಾಪಾರಿಗಳಿಗೆ ಮಾರಿ ಆ ದುಡ್ಡಲ್ಲಿ ಹೊಸ ಹಸುವನ್ನ ತರ್ತಾ ಇದ್ರು. ಆದ್ರೆ ಈಗ ಗೋರಕ್ಷಕರ ಹಾವಳಿ ಜೊತೆಗೆ ಸರ್ಕಾರ ಕೂಡ ದನಗಳಿಗೆ ಬರ್ತ್ ಸರ್ಟಿಫಿಕೇಟ್ ಕೇಳೋದಕ್ಕೆ ಶುರು ಮಾಡಿರೋದ್ರಿಂದ ಬಂಗಾಳದ ಅನೇಕ ಕಡೆ ಮುಸ್ಲಿಮರ ಮೇಲೆ ಗುಂಪು ಹಲ್ಲೆಗಳು ಶುರುವಾದವು. ಇದರಿಂದ ವ್ಯಾಪಾರ ಕಂಪ್ಲೀಟ್ ಬಂದ್ ಆಗಿದೆ. HRW ರಿಪೋರ್ಟ್ ಪ್ರಕಾರ ಇಂತಹ ದಾಳಿಗಳಲ್ಲಿ 44 ಜನ, ಇದರಲ್ಲಿ 36 ಮುಸ್ಲಿಮರು ಕೂಡ ಸತ್ತಿದ್ದಾರೆ. ಮಹಾರಾಷ್ಟ್ರದ ವಾಶಿಂನಲ್ಲಿ ನಡೆದಂತಹ ದಾಳಿಗಳ ನಂತರ ಕುರೇಶಿ ಸಮುದಾಯ ಮುಷ್ಕರ ಶುರು ಮಾಡಿದೆ. 3 ಲಕ್ಷ ವ್ಯಾಪಾರಿಗಳು ಕೊಂಡುಕೊಳ್ಳೋದನ್ನೇ ಬಿಟ್ಟಿದ್ದಾರೆ. ಇದರಿಂದ ಪೋಲರ್ ಹತ್ ನಂತಹ ಸಂತೆಗಳು ಖಾಲಿಯಾಗಿವೆ. ಹಿಂದೂ ರೈತರು ದನಗಳನ್ನ ಸಾಕೋದಕ್ಕೂ ಆಗದೆ ರಾತ್ರಿ ಹೊತ್ತು ಬೀದಿಗೆ ಬಿಡ್ತಾ ಇದ್ದಾರೆ. ಇದು 30,000 ಕೋಟಿ ರು ಗ್ರಾಮೀಣ ಆರ್ಥಿಕತೆಯ ಸಪ್ಲೈ ಚೈನ್ ಅನ್ನೇ ನಾಶ ಮಾಡಿದೆ. ಈ ಬಗ್ಗೆ AJUP ನಾಯಕ ಹುಮಾಯೂನ್ ಕಬೀರ್ ಕುರ್ಬಾನಿ ನಿಲ್ಲಲ್ಲ ಅಂತ ಸವಾಲ್ ಹಾಕಿದ್ರೆ VHP ಇದು ಸಾಂವಿಧಾನಿಕ ಕರ್ತವ್ಯ ಅಂತ ಹೇಳ್ತಾ ಇದೆ. ಆದ್ರೆ ISF ನಾಯಕ ನೌಶಾದ್ ಸಿದ್ದಿಕಿ ಮಾತ್ರ ಹಿಂದೂ ಮುಸ್ಲಿಂ ಇಬ್ಬರಿಗೂ ಇದರಿಂದ ಆರ್ಥಿಕ ಪೆಟ್ಟು ಬೀಳ್ತಾ ಇದೆ, ಪಶುವೈದ್ಯರನ್ನ ಕೊಡಿ ಅಂತ CMಗೆ ಪತ್ರವನ್ನ ಬರೆದಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಕೂಡ ಟ್ರ್ಯಾಕ್ಟರ್ಗಳ ಕಾಲದಲ್ಲಿ ಹಳೆಯ ನಿಯಮ ಹೇರೋದು ತಪ್ಪು ಅಂತ ತಮ್ಮ ಸಂಪಾದಕೀಯದಲ್ಲಿ ಬರೆದುಕೊಂಡಿದೆ. ಇದರ ಮಧ್ಯೆ ಮುಸ್ಲಿಂ ಮೌಲ್ವಿಗಳೇ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಸಲಹೆ ರೂಪದ ಸವಾಲನ್ನ ಹಾಕಿದ್ದಾರೆ. ಇದೊಂದು ಜಾರಿಯಾದ್ರೆ ಸಾಕು, ಗೋಮಾಂಸ ತಿನ್ನೋದನ್ನ ಮುಸ್ಲಿಮರು, ದಲಿತರು ನಿಲ್ಲಿಸ್ತಾರೆ. ಗೋರಕ್ಷಕರ ಸೋಗಿನ ರಾಕ್ಷಸರ ಕೃತ್ಯಗಳಿಗೆ ಬ್ರೇಕ್ ಬೀಳತ್ತೆ. ವಿಶ್ವದ 2ನೇ ಅತಿ ದೊಡ್ಡ ಗೋಮಾಂಸ ರಫ್ತುದಾರ ಎಂಬ ಭಾರತದ ಪಟ್ಟ ಕೂಡ ಕಳಚಿ ಬೀಳತ್ತೆ. ಇದೆಲ್ಲದರ ಡೈರೆಕ್ಟ್ ಪರಿಣಾಮ ಆಗೋದು ಮಾತ್ರ ರೈತರ ಮೇಲೆ, ಕೃಷಿಯ ಮೇಲೆ. ಹೀಗೆ ಆದ್ರೆ ಭಾರತ ಕೇವಲ ಕೆಲವೇ ವರ್ಷಗಳಲ್ಲಿ ಝಾಂಬಿಗಳ ದೇಶ ಆಗೋದಂತೂ ಪಕ್ಕ ಅಂತ ಅನಿಸ್ತಾ ಇದೆ. ಸ್ನೇಹಿತರೆ, ಈ ಎಲ್ಲಾ ಡೇಟಾ ಮತ್ತೆ ಫ್ಯಾಕ್ಟ್ಸ್ ನೋಡಿದಾಗ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ನಮ್ಮ ಭಾರತ ಒಂದು ಡೇಂಜರಸ್ ಟರ್ನಿಂಗ್ ಪಾಯಿಂಟ್ ನಲ್ಲಿ ನಿಂತ್ಕೊಂಡಿದೆ ಅಂತ. ಗ್ಲೋಬಲ್ ಲೆವೆಲ್ ನಲ್ಲಿ $500 ಬಿಲಿಯನ್ ಅಮೆರಿಕನ್ ವಸ್ತುಗಳನ್ನ ಕೊಂಡು ಅಗ್ಗದ ಇಂಧನವನ್ನ ಬಿಟ್ಟು ಕೊಡ್ತಾ ಇರೋದು ನಮ್ಮ ಆರ್ಥಿಕ ಸಾರ್ವಭೌಮತೆಗೆ ದೊಡ್ಡ ಪೆಟ್ಟು ಅಂತಾನೆ ಹೇಳ್ಬಹುದು. ಮೈಕ್ರೋ ಲೆವೆಲ್ ನಲ್ಲಿ ರೂಪಾಯಿ 97 ರೂಪಾಯಿಗೆ ಕುಸಿತಿರೋದು, FDI ನಿಂತಿರೋದು, ಇಂಧನದ ಅಗೋಚರ ತೆರಿಗೆ ಮಧ್ಯಮ ವರ್ಗದ ಬೆನ್ನನ್ನ ಮುರಿತಾ ಇದೆ. ನಮ್ಮ ಯುವಜನತೆ ಫಾರಿನ್ ನಲ್ಲಿ ಅನುಭವಿಸ್ತಾರಂತಹ ನರಕ ಯಾರಿಗೂ ಕೂಡ ಬೇಡ ಅಂತ ಅನ್ಸತ್ತೆ. ಆಂತರಿಕವಾಗಿ ರೈತರ ಆರ್ಥಿಕತೆಯನ್ನ ಅರ್ಥ ಮಾಡಿಕೊಳ್ಳದೆ ಕೇವಲ ಭಾವನಾತ್ಮಕ ಧಾರ್ಮಿಕ ಲಾಭಕ್ಕಾಗಿ ತಂದಿರುವಂತಹ ಕಾಯ್ದೆಗಳು ಗ್ರಾಮೀಣ ಭಾರತವನ್ನ ಸಾಲದ ಸುಳಿಗೆ ತಳ್ತಾ ಇದೆ. ನಮಗೆ ಈಗ ಬೇಕಾಗಿರೋದು ಬರೀ ಭಾಷಣಗಳಲ್ಲ,
ಪ್ರಾಯೋಗಿಕ ಮತ್ತೆ ವಾಸ್ತವಿಕ ಆರ್ಥಿಕ ನೀತಿಗಳು. ನೀವೇನಂತೀರಾ? ನಿಮ್ಮ ಪ್ರಕಾರ ಈ ಬಿಕ್ಕಟ್ಟಿಗೆ ಪರಿಹಾರ ಏನು? ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.